ಭಾರತದ ಸರ್ವಾಂಗೀಣ ವಿಕಾಸದ ಕಾರ್ಯದಲ್ಲಿ 50%ಕ್ಕಿಂತ ಹೆಚ್ಚು ಇರುವಂತಹ ಮಹಿಳೆಯರನ್ನ ರಾಷ್ಟ್ರ ಕಾರ್ಯದ ಜೊತೆಗೆ ರಾಷ್ಟ್ರ ನಿರ್ಮಾಣದ ಜೊತೆಗೆ ಸಹಭಾಗಿತ್ವದ ಮೂಲಕ ಬಹು ದೊಡ್ಡದಾದ ಕೊಡುಗೆಯನ್ನ ನೀಡಬೇಕೆಂದು ಆದರಣೀಯ ಮೋದಿಯವರು ಸಂಕಲ್ಪ ಮಾಡಿದ್ರು ಎಂದು ಬಿಜೆಪಿ ರಾಜ್ಯ ವಕ್ತಾರರಾದ ಸುಧಾ ಹಾಲ್ಕಾಯಿ ಹೇಳಿದರು. ಕಾಂಗ್ರೆಸ್ನ ಕುಟಿಲ ರಾಜಕಾರಣ, ಅವರ ಮುಖ್ಯ ಸಹೋದ್ಯೋಗಿಗಳು ಟಿಎಂಸಿ, ಡಿಎಂಕೆ, ಆಪ್ ಎಲ್ಲರೂ ಸೇರಿಕೊಂಡು ಈ ಮಹಿಳಾ ಮಸೂದೆಯನ್ನ ಸೋಲಿಸಿ ತಮ್ಮ ದ್ವೇಷ ರಾಜಕಾರಣವನ್ನ ಇನ್ನೊಂದು ಮಜಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದನ್ನ 2011ರ ಜನಗಣತಿಯ ಆಧಾರದ ಮೇಲೆ ಮಹಿಳೆಯರಿಗೆ ಮುಂದಿನ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಪ್ರಾತಿನಿಧ್ಯವನ್ನ ಕಲ್ಪಿಸಬೇಕು ಎಂದು ಎಲ್ಲಾ ರಾಜ್ಯಗಳ ಸಂಸತ್ ಸ್ಥಾನಗಳಿಗೆ 50% ಹೆಚ್ಚುವರಿ ಸ್ಥಾನಗಳನ್ನು ಸೇರಿಸಿ ಎಲ್ಲರನ್ನ ಪಾಲ್ಗೊಳ್ಳುವಿಕೆಯ ಮೂಲಕ ಬಹುದೊಡ್ಡದಾದ ವೈಬ್ರೆಂಟ್ ಪ್ರಜಾಪ್ರಭುತ್ವವನ್ನ ಜಗತ್ತಿಗೆ ತೋರಿಸಿಕೊಡುವ ಅವಕಾಶ ಕಲ್ಪಿಸಲಾಗಿತ್ತು. ಭಾರತೀಯ ಜನತಾ ಪಕ್ಷ ಬದ್ಧತೆಯಿಂದ ಮಹಿಳೆಯರ ಹಕ್ಕುಗಳು ಮತ್ತು ಅವರ ಸಬಲೀಕರಣ ಹಾಗೂ ಅವರ ಪಾಲ್ಗೊಳ್ಳುವಿಕೆಯನ್ನ ಖಾತ್ರಿ ಮಾಡಿಕೊಂಡು ಮುಂದಿನ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಜೊತೆಗೆ ಒಯ್ಯುವಂತಹ ಕೆಲಸ ಮಾಡ್ತಾ ಇದೆ ಎಂದರು. ಯಾಕೆ ತಗೊಂಡ್ಬಂದ್ರು? ಒಂದೇ ನಿಮಿಷ ಕೇಳಿ. ರಿಸರ್ವೇಶನ್ ಇದ್ರೆ ಕಂಪಲ್ಸರಿ ಅಧಿಕಾರ ಕೊಡ್ಬೇಕಂತ. ದಿಸ್ ಈಸ್ ಅ ಮೇಲ್ ಡಾಮಿನೇಟೆಡ್ ಸೊಸೈಟಿ. ಲೆಟ್ ಇಸ್ ಆಲ್ ಆಕ್ಸೆಪ್ಟ್. ಮಹಿಳೆಯರು ನಾವು ಒಂದು ಹೆಜ್ಜೆ ಅಂದ್ರೆ ನೀವು ಒಂದು ಹೆಜ್ಜೆ ಇಟ್ಟರೆ, ನಾನು ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ, ನಾವು 3 ಹೆಜ್ಜೆ ಇಡಬೇಕಾಗುತ್ತೆ. ಇಟ್ ಈಸ್ ನಾಟ್ ಈಸಿ ಫಾರ್ ಅಸ್. ನಥಿಂಗ್ ಈಸ್ ಈಸಿ ಫಾರ್ ಅಸ್. ನಾನು MBS ಮಾಡಿ PhD ಮಾಡ್ತೀನಿ, ಇವತ್ತು ಹೇಳ್ತೀನಿ, ನಥಿಂಗ್ ಈಸ್ ಈಸಿ ಫಾರ್ ಮಿ. ಹೆಣ್ಮಕ್ಳಿಗೆ ಅಷ್ಟು they don't want, it is a male dominated society, they don't want the women to come in the policy making or in the power chairs. ಹೀಗಾಗಿ ಮಹಿಳೆಯರಿಗೆ ಯಾವತ್ತೂ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಪೊಲಿಟಿಕ್ಸ್ ಅಲ್ಲಿ ಅಷ್ಟು ಬರಕ್ಕೆ ಈಸಿ ಆಗಲ್ಲ. ಒಂದು ಬದನಾ ಮಾಡ್ತಾರೆ, ಮನೆಯಲ್ಲಿ ಸಪೋರ್ಟ್ ಸಿಗಂಗಿಲ್ಲ. ಫಸ್ಟ್ ಮೊದಲನೇದಾಗಿ ಮನೆಯಲ್ಲಿ ಸಪೋರ್ಟ್ ಮಾಡಂಗಿಲ್ಲ ಪೊಲಿಟಿಕ್ಸ್ ಅಲ್ಲಿ. ನಮ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ, ಆಮೇಲೆ ಸೊಸೈಟಿ ಬರುತ್ತೆ, ಆಮೇಲೆ ಮತ್ತೆ ಏನೇನೇನು ಬರುತ್ತೆ ನಿಮ್ಗೆಲ್ಲರೂ. ಸೊ ಹೆಣ್ಮಕ್ಳು ಆದಷ್ಟು ಓದಂಗಿಲ್ಲ. ರಿಸರ್ವೇಷನ್ ಸಿಕ್ತು ಅಂದರೆ ಅದೇನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇದು ಸೀಟ್ ಸಿಗುತ್ತಪ್ಪ ಅಂತ ಹೇಳಿ. ಶಿ ಕ್ಯಾನ್ ವರ್ಕ್ ಫಾರ್ ದಟ್, ಶಿ ಕ್ಯಾನ್ ಟ್ರೈ. ಈಗ ನಮ್ಮೆಲ್ಲರಿಗಿಂತ ಐ ಆಮ್ 50 years ನಾವು, 50 years ಈಗ ಲೈಫ್ ಸ್ಟೈಲ್ ಭಾಳ ಕಡಿಮೆ ಆಗಿದೆ. ವಿ ಡೋಂಟ್ ನೋ ವೆರಿ ವಾಟ್ ಅಂತ. ದಿಸ್ ವುಡ್ ಹ್ಯಾವ್ ಗಿವನ್ ಎನ್ ಆಪರ್ಚುನಿಟಿ. ಅಂದರೆ ಹೆಣ್ಣು ಮಕ್ಕಳಿಗೆ, ಯುವತಿಯರಿಗೆ ಒಂದು ಪ್ರೋತ್ಸಾಹ, ಒಂದು ಇನ್ಸ್ಪಿರೇಷನ್ ಕೊಟ್ಟಿರೋದು. ದಟ್ ವಾಸ್ ಮೈ ಏಮ್ ಟು ಗೋ ಆ್ಯಂಡ್ ಮೋಟಿವೇಟ್ ದ ಗರ್ಲ್ಸ್. ಕಮ್ ಅಪ್, ಸ್ಟ್ಯಾಂಡ್ ಫಾರ್ ಅವರ್ ಕಂಟ್ರಿ, ಕಮ್ ಅಪ್ ಫಾರ್ ದ ಪಾಲಿಸಿ ಮೇಕಿಂಗ್ ಅಂತ. ಇದು ಏನಾಗುತ್ತೆ ಮತ್ತೆ ಈಗ ಡಿಕ್ಲೈನ್. ನೆಕ್ಸ್ಟ್ ಏನು ಅಂತಂದರೆ, ಸಿ ದೇರ್ ಇಸ್ ಅ ಪ್ರೊವಿಷನ್ ಇನ್ ದ ಪಾರ್ಲಿಮೆಂಟ್. ಓಕೆ, ಯಾವುದೇ ಇದನ್ನ ನಾವು ಮತ್ತೆ ರೀಪ್ರೆಸೆಂಟ್ ಅನ್ನ ಮಾಡ್ಬೋದು ಸ್ಟ್ಯಾಂಡಿಂಗ್ ಕಮಿಟಿ. ದಟ್ ಈಸ್ ಆಫ್ಟರ್ 6 months. ಆಫ್ಟರ್ 6 months ವಿ ಕ್ಯಾನ್ ರಿಪ್ರೆಸೆಂಟ್ ಇನ್ ದ ಸ್ಟ್ಯಾಂಡಿಂಗ್ ಕಮಿಟಿ. ಅದಕ್ಕೆ ನಮ್ಗೆ ಅಬ್ಸಲ್ಯೂಟ್ ಮೆಜಾರಿಟಿ ಏನು ಬೇಕಾಗಿಲ್ಲ. ಅದಕ್ಕೆ ವಿ ನೀಡ್ ಸಿಂಪಲ್ ಮೆಜಾರಿಟಿ. ಸೊ ಅಕಾರ್ಡಿಂಗ್ ಟು ದ ನಮ್ದು ಸಂವಿಧಾನ ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನೇನು ನಮಗೆ ಆಪ್ಷನ್ಸ್ ಇದೆ ಅದನ್ನು ನಾವು ಮಾಡ್ಕೊತ ಹೋಗ್ತೀವಿ. ನಾವು ನಮ್ಮ ಏನು ಸಂಕಲ್ಪ ಇದೆ ಅದನ್ನ ಮಾಡೇ ತಿರ್ತೀವಿ. ನೋವಾಗಿದೆ ನಮಗೂ. ಈ ಜನ್ರೇಷನ್ ಮಹಿಳೆಯರು ಮತ್ತೆ ನೋಡ್ತಾ ಇದ್ದೀವಿ, ನಾವು ಎಷ್ಟೇ ಮುಂದೆ ಹೋದ್ರು, ಎಷ್ಟೇ ನಾವು 100% ಡೆಡಿಕೇಶನ್ ಕೊಟ್ಟರು ಮತ್ತೆ ನಾವು ಮುಂದೆ ಬರೋಕ್ಕೆ ಒಂದು ಕೈ ಅಡ್ಡ ನಿಂತೆ. ಇದು ನಿಂತಿದೆ, ಕೈಯೇ ನಿಂತಿರುತ್ತೆ. ಆ ಕೈಯನ್ನು ಹಿಂಗೆ ಸರಿಸಿ ಒಳಗಡೆ ಬರ್ತದೆ. ಸರಿ, ನಮ್ಮ ದೇಶದಲ್ಲಿ ಚುನಾವಣೆ ಯಾವಾಗಿರಂಗಿಲ್ಲ, ಯಾವಾಗಿರಂಗಿಲ್ಲ. 1 nation 1 election ಅಂತ ನಾವು ಯಾಕೆ ತಗೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿ ಸಲ ಕೇಳ್ಕೊತಾ ಇದ್ದೇವೆ. ಒಂದು ನೀವು ನೋಡ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತೀನಿ, ನಾನು BJP ಕಾಂಗ್ರೆಸ್ ಅಂತ ನಾನು ಮಾತಾಡೋಂಗಿಲ್ಲ. ನಾನು ದೇಶ ಕಟ್ಟದ ಸಲುವಾಗಿ ನಾನು ಪೊಲಿಟಿಕ್ಸಲ್ಲಿ ಬಂದಿದ್ದೀನಿ, ಸೇವೆ ಮಾಡೋ ಸಲುವಾಗಿ ಪೊಲಿಟಿಕ್ಸಲ್ಲಿ ಬಂದಿದ್ದೀನಿ. 2047 100 ವರ್ಷ ಆಗುತ್ತೆ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಸಿಕ್ಕದಕ್ಕೆ, ವಿಕಸಿತ ಭಾರತ. ಈ ವಿಕಸಿತ ಭಾರತ ಆಗಬೇಕು ಅಂದರೆ ಪಾಲಿಸಿ ಮೇಕಿಂಗ್ ಅಲ್ಲಿ, ದೇಶ ಕಟ್ಟೋದ್ರಲ್ಲಿ ನಮ್ಮ ಹೆಣ್ಮಕ್ಳು ಬರಲಿ ಅಂತ ಒಂದು ಉದ್ದೇಶದಿಂದ ನಾವು ಬಂದಿದ್ದೀವಿ. ವಿ ಹ್ಯಾವ್ ಸೋ ಮೆನಿ ಇಶ್ಯೂಸ್. ಇದು ಪೊಲಿಟಿಕ್ಸ್ ಮಾಡೋದು ಬೇಕಾಗಿಲ್ಲ ಇದಕ್ಕೆ ನಮಗೆ. ಎಂತೆಂತ ಅಬ್ರಿಗೇಷನ್ ಆಫ್ 370 ತಗೊಂಡು ಬಂದಿದ್ದೀವಿ ನಾವು. CAA ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ, GST ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ, ಆಪರೇಷನ್ ಬಾಲಾಕೋಟ್ ಮಾಡಿದ್ದೀವಿ, ಆಪರೇಷನ್ ಸಿಂಧೂರ್ ಮಾಡಿದ್ದೀವಿ. ಅಂಡ್ ಇದನ್ನು ನಾವು ಏನು ಪೊಲಿಟಿಕ್ಸ್ ಮಾಡೋ ಸಲುವಾಗಿ ಯಾವುದೂ ಮಾಡಿಲ್ಲ ನಾವು.
ಪ್ರತಿಯೊಬ್ಬರಿಗೂ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ ಮಾಡಿದೀವಿ. ಅವಾಗ ರಾಜೀವ್ ಗಾಂಧಿ ಅವರು ಹೇಳಿದ್ರು 100 ರೂಪೀಸ್ ಕೇಂದ್ರದಲ್ಲಿ ಬಿಡುಗಡೆ ಆದ್ರೆ 15 ರೂಪಾಯಿ ಬರುತ್ತೆ ಇಲ್ಲ ಅಂತ ಹೇಳಿದ್ರು. ಇವತ್ತು ಎಷ್ಟು ದುಡ್ಡು ಬರುತ್ತೆ ಹೇಳಿ? ಎಷ್ಟು ದುಡ್ಡು ಬರುತ್ತೆ ಇವತ್ತು? 100 ರೂಪಾಯಿ ಬರ್ತಾ ಇದೆಯಲ್ಲ ಅಣ್ಣ? ಬರ್ತಾ ಇದೆಯಲ್ಲ ಹೇಳಿ? ಅವ್ರ ಅಕೌಂಟಿಗೆ ಬರ್ತಾ ಇದೆ ತಾನೆ? ಎಲೆಕ್ಷನ್ ಯಾವಾಗ ಇರಂಗಿಲ್ಲ ರೀ. ಅದಕ್ಕೆ ಒಂದು ಎಲೆಕ್ಷನ್ ಒನ್ ನೇಷನ್ ಅಂತ ಮಾಡಿದ್ರು. ಹೋಗ್ತಾರ ಇಲ್ಲ? ಒಂದು ನಿಮಿಷ, ಇಂಪಾರ್ಟೆಂಟ್ ಇದೆ ಡಿಲಿಮಿಟೇಷನ್. ಇಂಪಾರ್ಟೆಂಟ್ ಡಿಲಿಮಿಟೇಷನ್ ನಾನು ಮಾತಾಡ್ತೀನಿ. ಡಿಲಿಮಿಟೇಷನ್ ಯಾಕೆ ಇಂಪಾರ್ಟೆಂಟ್ ಇದೆ ಎಲ್ಲ ವಿವರವಾಗಿ ಹೇಳೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಬ್ಯಾಂಗ್ಳೂರು ರೂರಲ್ ಟು ಆಣಿಕಲ್ 140 ಕಿಲೋಮೀಟರ್ಸ್ ಇದೆ. ಓಕೆ, ಒಬ್ಬರು ಎಂಪಿಗೆ ಅದನ್ನು ನೋಡ್ಕೊಳಕ್ ಆಗಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೆವಿ. ನ್ಯಾಯ ಮಾಡೋಕ್ಕಾಗಲ್ಲ. ಅದಕ್ಕೆ ಡಿಲಿಮಿಟೇಷನ್ ಇಂಪಾರ್ಟೆಂಟ್ ಇದೆ. ಏರಿಯಾ ವೈಸ್, ಪಾಪ್ಯುಲೇಷನ್ ವೈಸ್ ಅದನ್ನು ಮಾಡಿದರೆ, ಈಗ 300 ಸ್ಟೂಡೆಂಟಿಗೆ ಒಬ್ರು ಟೀಚರ್ ತಗೊಂಡ್ರೆ, ಕ್ಲಾಸ್ ತಗೊಂಡ್ರೆ ಅದು ಎಫೆಕ್ಟಿವ್ ಆಗಿರುತ್ತಾ, ಅಥವಾ 50 ಸ್ಟೂಡೆಂಟಿಗೆ ಒಬ್ರು ತಗೊಂಡ್ರೆ ಎಫೆಕ್ಟಿವ್ ಆಗಿರುತ್ತೆ? ಫಸ್ಟ್ ಥಿಂಗ್. ಸೆಕೆಂಡ್, ನಮ್ಮ ಲೋಕಸಭೆಯಲ್ಲಿ 543 ಸೀಟ್ಸ್ ಇದ್ವು. ಡಿಲಿಮಿಟೇಷನ್ ಸೆನ್ಸಸ್ ಆದಮೇಲೆ 816 ಸೀಟ್ಸ್. ಟೋಟಲ್ ಆಕ್ಚುಲಿ 850 ಸೀಟ್ಸ್ ಇನ್ಕ್ಲೂಡಿಂಗ್ ದ ಯೂನಿಯನ್ ಟೆರಿಟರೀಸ್. 816 ಈ ಕಡೆ, 34 ಆ ಕಡೆ ಯೂನಿಯನ್ ಟೆರಿಟರೀಸ್ ಇಟ್ಕೊಂಡು. ಇದರೊಳಗಡೆ ಮೊದಲಿರೋದು 74 ಮಹಿಳೆಯರು, ವುಮೆನ್ ಪಾರ್ಲಿಮೆಂಟೇರಿಯನ್ಸ್. ಈಗ 273 ನಂಬರ್ ಒಂದು ಟೋಕನ್ ಅಮೌಂಟ್ ಅಲ್ಲ, ಒಂದು ಟಿಪ್ಸ್ ಅಲ್ಲ. ಇಟ್ ಇಸ್ ಎ ಕಾಂಕ್ರೀಟ್ ಕನ್ಸ್ಟ್ರಕ್ಟಿವ್ ವುಮೆನ್ ಲೆಡ್ ಡೆಮೋಕ್ರಸಿ. 390 MLAs are there throughout the country. Delimitation ಆಗಿ ಸೆನ್ಸಸ್ ಆದ್ಮೇಲೆ 2041 women MLAs would have been there. Imagine the strength. ಹೆಚ್ಚು ನೋಡಿ, ಮೊದಲಿನ ಮಹಿಳೆಯರಿಗೆ ಈಗಿನ ಮಹಿಳೆಯರಿಗೆ ಬಹಳಷ್ಟು ಡಿಫ್ರೆನ್ಸ್ ಇದೆ. ಅವರು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂದ್ರೆ ಮನೆಯೆಲ್ಲ ಬಿಟ್ಟು ಮಾಡಂಗಿಲ್ಲ. ನನಗೆ ಇಟ್ಕೊಂಡು ಬೆಳಗ್ಗೆ ನಸಕದಲ್ಲಿ ಇಟ್ಕೊಂಡು ನಾವು ಹೆಲ್ತನ್ನ ನಮ್ಗೆ ವರ್ಕೌಟ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮನೇಲಿ ಎಲ್ಲರೂ ಊಟ ಗೀಟ ಆಗಿದೆಯಲ್ಲ ನೋಡಿಕೊಂಡು ನಮ್ಮ ನೆಕ್ಸ್ಟ್ ಸ್ಟೆಪ್ ಅನ್ನು ನಾವು ಟೇಕಿಂಗ್ ದ ಬರ್ಡನ್ ಅನ್ನ ಹೇಳಿ ಯೋಚನೆ ಮಾಡಿದಾರ. ಯಾಕೆ ಮಹಿಳೆಯರಿಗೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಇವತ್ತಂತ ಹೇಳ್ಬಿಟ್ಟು ಒಂದು ಟೈಮ್ ಬಿಟ್ಕೊಂಡು ತಿರುಗಾಡ್ತೀವಿ ನಾವು ತಲೆಯಲ್ಲಿ. ನಮ್ದು ಒಂದು ಸೇವೆ ಇದೆ, ದೇಶದ ಸಲುವಾಗಿ ನಮ್ದೊಂದು ಸೇವೆ ಇದೆ, ಸಮಾಜದ ಸಲುವಾಗಿ ಅಂತ ನಾವು ಹೊರಗೆ ಬಂದಿದ್ದೀವಿ ಇವತ್ತು. ವಿ ಡೂ ಹ್ಯಾವ್ ಎ ಪ್ರೊಫೆಷನ್. 10 ವರ್ಷ ಓದಕ್ ಬಿಟ್ಬಿಟ್ಟು ಗಳಿಸಕ್ ಬಿಟ್ಟು ನಾವಿಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಅರ್ಥ ಇದೆ ರೀ. ನಾಟ್ ಬಿಕಾಸ್ ಟು ಡೂ ಪೊಲಿಟಿಕ್ಸ್. ವೈ ಡೋಂಟ್ ದಿಸ್ ಪೀಪಲ್ ಅಂಡರ್ಸ್ಟ್ಯಾಂಡ್? ಎಲ್ಲೊಬ್ಬರು ಯಾರು ರಾಹುಲ್ ಗಾಂಧಿ ಮೆಜಿಷಿಯನ್ ಬಗ್ಗೆ ಮಾತಾಡ್ತಾನೆ. ನಮ್ಮ ಅಜ್ಜಿ ನಾನು ಚಿಕ್ಕವಳಿದ್ದ ಗಾರ್ಡನ್ ಅಲ್ಲಿ ಬಿಟ್ಲು, ಕೈ ಹಿಡ್ಕೊಂಡು ಹೋಗಿ ಹಾವು ಬರುತ್ತಾ ಅಂತ ಹೆದರಿಕೆ ಬಂತು, ನಾಯಿ ಬರುತ್ತಾ ಅಂತ ಹೆದರಿಕೆ ಬಂತು. ಆ ಮೆಜಿಷಿಯನ್ ಚೀಲ ಹಾಕೊಂಡು ಹಿಂಗೆ ಮಾಡ್ದ ಅಂತ ತೋರಿಸ್ತಾನೆ. ಎಷ್ಟು ಅಸಹ್ಯ ಇದೆ. ಇಡೀ ಒಂದು ವಿಶ್ವ ನಮ್ಮ ಭಾರತವನ್ನು ಒಂದು ವಿಶ್ವಗುರು ಅಂತ ನೋಡೋ ಟೈಮಿಗೆ, ಒಂದು ಎಕ್ಸಾಂಪಲ್ ಅಂತ ನೋಡೋ ಟೈಮಿಗೆ ಎಲ್ಲಪ್ಪೂ ಇದನ್ನು ಯಾವ ವಿಷಯ ಮಾತಾಡಬೇಕು? ಯು ಟಾಕ್ ಟೆಕ್ನಿಕಲಿ ಅಬೌಟ್ ಡಿಲಿಮಿಟೇಷನ್, ಯು ಟಾಕ್ ಅಬೌಟ್ ಸೆನ್ಸಸ್. ಏನ್ ಮಾತಾಡ್ತಾ ಇದ್ದಾರೆ ಅವರು? ಒಂದು ಪರಿಜ್ಞಾನ ಆದ್ರೂ ಇದೆಯಾ ಅವರಿಗೆ? ತಂದೆ ಕೊಡ್ತಾ ಇದ್ದಾರೆ, ಅಣ್ಣಂದಿರು ಕೊಡ್ತಾ ಇದ್ದಾರೆ. ತಂದೆ ತೀರ್ಕೊಂಡಾದ್ಮೇಲೆ ಅಣ್ಣನ್ ತೀರ್ಕೊಡಂಗಿಲ್ಲ. ಮತ್ತೆ ಕೋರ್ಟಿಗೆ ಹೋಗ್ಬೇಕು. 15 ವರ್ಷ ಹೆಣ್ಣು ಮಕ್ಕಳು ಮತ್ತೆ ಬಡದಾಡ್ಬೇಕು ತಮ್ಮ ಹಕ್ಕು ಸಲುವಾಗಿ. ಆ ನಿಟ್ಟಿನಲ್ಲಿ ಆದರಣೀಯ ನರೇಂದ್ರ ಮೋದಿಜಿಯವರು ಒಂದು ತಂದೆಯಾಗಿ, ಒಂದು ಅಣ್ಣನಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೆಣ್ಮಕ್ಳ ಸಲುವಾಗಿ ಯೋಚನೆ ಮಾಡಿ ಅವರಿಗೆ ಧೈರ್ಯ ತುಂಬೋದಲ್ದೇನೆ, ಬೆಂಬಲ ಕೊಡೋದಲ್ದೇನೆ, ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಅಂತ ಎಷ್ಟು ಮನೋಇಚ್ಛಾನೆ ಮಾಡಿಕೊಂಡು ಇವರಿಗೆಲ್ಲ ಬರೀ ಕೇಳ್ಕೊಂಡ್ರೆ ಕೊಟ್ರೆ ಇರೋದನ್ನ ಇವರಿಗೆ ಒಂದು ಭಯ. ಕಾಂಗ್ರೆಸ್ ಮುಕ್ತ ಸರ್ಕಾರ, ಕಾಂಗ್ರೆಸ್ ಮುಕ್ತ ಭಾರತ, ನಕ್ಸಲ್ ಮುಕ್ತ ಭಾರತ ಹೇಗಾಗಿದೆಯಲ್ಲ, ಆ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ಅಂತ ಒಂದು ಭಯ ಇದೆ. ಇದು ಭಯ ನಿಜವಾಗ್ಲೂ ನಿಜಾಂಶದಲ್ಲಿ ಬರುತ್ತೆ. ಈಗ ಯಾವಾಗ ನೀವು 75 ಕೋಟಿ ಹೆಣ್ಮಕ್ಳಿಗೆ ನೀವು ಅನ್ಯಾಯ ಮಾಡಿದಿರ, ಇವತ್ತು ಅವ್ರ ಶಾಪ ನಿಮಗೆ ತಟ್ಟೆ. 4% ರಿಸರ್ವೇಶನ್ ನಲ್ಲಿ ಬರೀ ಬಿಜೆಪಿ ಹೆಣ್ಮಕ್ಳು ಎಲೆಕ್ಷನ್ ನಿಂತಿರ್ಲಿಲ್ಲ. ದಿಸ್ ವುಡ್ ಹ್ಯಾವ್ ಬೆನಿಫಿಟೆಡ್ ಆಲ್ ದ ಪಾರ್ಟೀಸ್. ಟೇಕ್ ಇಟ್ ಕಾಂಗ್ರೆಸ್, ಟೇಕ್ ಇಟ್ JDS, ಟೇಕ್ ಇಟ್ DMK, ಟೇಕ್ ಇಟ್ TMC, ಟೇಕ್ ಇಟ್ ಸಮಾಜವಾದಿ, ಎಲ್ಲ ಪಕ್ಷದ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ರು. ಅಷ್ಟೇ ಇಲ್ಲ, ಡಿಲಿಮಿಟೇಷನ್ ವಾಸ್ ಇಂಪಾರ್ಟೆಂಟ್. ಸೆನ್ಸಸ್ ಇಂಪಾರ್ಟೆಂಟ್ ಇತ್ತು. 2011 ಸೆನ್ಸಸ್ ಆದ್ರೆ 2021 ಮಾಡ್ಬೇಕು.
ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ ಇವ್ರಿಗೊಂದು ಪರಿಜ್ಞಾನ ಇಲ್ವಾ? ಪೆಂಡಮಿಕ್ ಇತ್ತವಾಗ, ಕೋವಿಡ್ ಇತ್ತವಾಗ ಜೀವ ಉಳಿಸ್ತಾರ ಅಥವಾ ಇವ್ರು ಸೆನ್ಸಸ್ ಮಾಡ್ಕೊಂತ ಕೂತ್ಕೊಂಡ್ರೆ? ಅಂಡ್ ವಾಟ್ ಎವರ್ ಮೈ ಪಾರ್ಟಿ ಡಸ್, ಐ ಟೆಲ್ ಇಟ್ ವಿತ್ ಪ್ರೈಡ್, ದೇ ಡೂ ಇಟ್ ಇನ್ ಅ ವೆರಿ ಆರ್ಗನೈಸ್ಡ್ ವೇ. ಕರ್ನಾಟಕದ ಸರ್ಕಾರ ಸೆನ್ಸಸ್ ಮಾಡಿದ್ರಲ್ಲ, 60 ಪ್ರಶ್ನೆಗಳನ್ನ ಕೇಳಿದ್ರು, ಇವ್ರ ತರ ಅಲ್ಲರಿ. ಒಂದು ಸಿಸ್ಟಮೆಟಿಕ್, ಒಂದು ಆರ್ಗನೈಸ್ಡ್, ಒಂದು ಕಲ್ಚರ್ ಫಾಲೋ ಮಾಡುತ್ತೆ ನಮ್ಮ ಪಕ್ಷ. ಇಟ್ ಇಸ್ ಅ ಡಿಸಿಪ್ಲಿನ್ ಪಾರ್ಟಿ ವಿತ್ ಡಿಫರೆನ್ಸ್. ಇವತ್ತು ನಾವು ಡೌನ್ ಆಗಿರ್ಬೋದು, ವಿ ಆರ್ ಡೌನ್ ಟುಡೇ, ಬಟ್ ವಿ ಆರ್ ನಾಟ್ ಔಟ್. ನಾವು ಏನು ಸಂಕಲ್ಪ ಮಾಡಿದೀವಿ, 33% ನಾವು ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಈ ಸಂಕಲ್ಪ ನಾವು ಮುಂಬರುವ ದಿನಗಳಲ್ಲಿ ಖಂಡಿತ ನೆರವೇರಿಸ್ತೀವಿ. ನಾವು ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರದ ಮುಖ ನಿಜಾಂಶ ಏನಿದೆ ಅಂತ ಹೇಳಿ ಜನರಿಗೆ ಗೊತ್ತಾಗಿದೆ. ಇವತ್ತು ಮಹಿಳೆಯರು ಜಾಗೃತರಾಗಿದ್ದಾರೆ. ಮತ್ತೆ ಇದನ್ನೇನು ತಕ್ಕ ಉತ್ತರ ಕೊಡಬೇಕು, ಕೊಟ್ಟೇ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ. ಅಷ್ಟೇ ಅಲ್ಲ, ನಿನ್ನೆ ತಾನೇ ವಿನಯ್ ಕುಲಕರ್ಣಿ ಅವ್ರ ಕೇಸ್ ನೀವು ನೋಡಿದ್ದೀರಿ.